ಇನ್ನು ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಬಗ್ಗೆ ಸಾಕಷ್ಟು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇದ್ದಾರೆ. ನೋಡಿ, ನಮ್ಮ ನಂತರ ನಾವೇನಾದರೂ ಬೆಂಗಳೂರಿಗೆ ಬಿಟ್ಟು ಹೋಗಬೇಕು ಅಂತ ಪದೇ ಪದೇ ಡಿ ಸಿ ಎಂ ಅದನ್ನು ಹೇಳ್ತಾನೆ ಇರ್ತಾರೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಅಂತಂದರೆ ಅವರು ಪದೇ ಪದೇ ಹೇಳುವಂಥ ಮಾತು ಟನಲ್ ರೋಡ್ ಬಗ್ಗೆ. ಬಹಳಷ್ಟು ಜನ ಹೇಳ್ತಾರೆ ಪ್ರಾಕ್ಟಿಕಲಿ ಇದು ಇಂಪಾಸಿಬಲ್ ಅನ್ನುವಂಥ ಮಾತು. ಆದರೆ ಡಿ ಕೆ ಹೇಳ್ತಾರೆ ನಾನು ಮಾಡೇ ಮಾಡ್ತೀನಿ ನೋಡಿ ಅಂತ. ಈಗ ಅದು ಕೋರ್ಟ್ ಮೆಟ್ಟಿಲೇರಿದೆ. ಪ್ರಕಾಶ್ ಬೆಳವಾಡಿ ಲೇಖಕರು ಮತ್ತು ಕಲಾವಿದರು ಅವರು ಕೋರ್ಟ್ನ ಮೊರೆ ಹೋಗಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಅಂತಂದರೆ, ಅರ್ಜಿದಾರರು ಪ್ರಕಾಶ್ ಬೆಳವಾಡಿ ಅವರ ಪರವಾಗಿ ವಾದ ಮಾಡಿದಂಥವರು MP ತೇಜಸ್ವಿ ಸೂರ್ಯ. ಇವತ್ತು ಕೋರ್ಟ್ನಲ್ಲಿ ಒಂದು ತುಂಬ ಚೆನ್ನಾಗಿ ವಾದ ಮಂಡನೆ ಆಗಿದೆ. ಯಾಕಂದರೆ ಎಷ್ಟು ಗಿಡಗಳನ್ನು ಕಡಿತಾರೆ, ಏನು ಎತ್ತ, ಎಷ್ಟು ಎಕರೆ ಬಂಡೆಗೆ ಇವರು ಎಷ್ಟರ ಮಟ್ಟಿಗೆ ಇವರು ಹಾನಿ ಮಾಡ್ತಾರೆ, ಅದೆಲ್ಲ ಸಂಗತಿಗಳು ಕೂಡ ಚರ್ಚೆಗೆ ಬಂದಿದೆ. ಈ ಸಂದರ್ಭದಲ್ಲಿ ಜಡ್ಜಿ ಒಂದು ಮಾತು ಕೇಳ್ತಾರೆ ಲಾಯರ್ಗೆ, ಹಾಗಾದರೆ ಎಷ್ಟು ಗಿಡ ಮರಗಳನ್ನು ಕಡಿತೀರಿ ನೀವು 6 ಎಕರೆನಲ್ಲಿ ಅಂತ. ಅದಕ್ಕೆ ಅವ್ರ ಹತ್ರ ಉತ್ತರನೇ ಇಲ್ಲ. ಇದನ್ನು ನಾನು ಯೋಚನೆ ಮಾಡಿ ಹೇಳ್ತೀನಿ, ನಾನು ಒಂದಿಷ್ಟು ವಿವರಗಳನ್ನು ಕಲೆಕ್ಟ್ ಮಾಡಿ ಹೇಳ್ತೀನಿ ಅನ್ನುವಂಥ ಮಾತನ್ನು ಖುದ್ದು ಲಾಯರ್ ಹೇಳ್ತಾರೆ. ಇದೆಲ್ಲ ಆದಮೇಲೆ DCM ಮತ್ತು ತೇಜಸ್ವಿ ಸೂರ್ಯ ನಡುವೆ ವಾಕ್ ಸಮರ ಕೂಡ ನಡೆದಿದೆ. ಅವರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡೋಕ್ಕಾಗಿಲ್ಲ. ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ? ಖಾಲಿ ಟ್ರಂಕ್. ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ. ಬೆಂಗಳೂರಲ್ಲಿ ಸುರಂಗ ರಸ್ತೆ ನಿರ್ಮಾಣ ಪ್ರಶ್ನಿಸಿ ಹೈಕೋರ್ಟ್ಗೆ PIL. ಬೆಂಗಳೂರಿನಲ್ಲಿ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಇದು DCM DK ಕನಸಿನ ಯೋಜನೆಯೂ ಹೌದು. ಆದ್ರೆ ಇದೇ ಯೋಜನೆಗೆ ಪದೇ ಪದೇ ಟ್ರಬಲ್ ಎದುರಾಗ್ತಿದೆ. ಇದೀಗ ಇದೇ ರಸ್ತೆ ನಿರ್ಮಾಣ ಪ್ರಶ್ನಿಸಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ. ಇಂದು ಕೋರ್ಟ್ನಲ್ಲಿ ವಿಚಾರಣೆಯೂ ನಡೆದಿದೆ. ಕೋರ್ಟ್ನಲ್ಲಿ ಏನಾಯ್ತು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿರುವ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ DCM ಮತ್ತೆ ಇಂದು ಗರಂ ಆಗಿದ್ರು. ಸಂಸದ ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಎಂದು DCM DK ಕಿಡಿ. GBA ಜಾರಿ ಬಳಿಕ ಸಿಟಿ ಜನರ ಸಮಸ್ಯೆಗಳನ್ನ ಆಲಿಸೋಕೆ ಫೀಲ್ಡ್ಗಿಳಿದಿರೋ DCM ಬೆಂಗಳೂರು ನಡಿಗೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆ ಮೂಲಕ ಪ್ರತಿ ಪಾಲಿಕೆ ವ್ಯಾಪ್ತಿಯ ಜನರ ದೂರು ದುಮ್ಮಾನ ಆಲಿಸುತ್ತಿದ್ದಾರೆ. ಕಳೆದೆರಡು ವಾರಗಳಿಂದ ರಾಜಧಾನಿಯ ಲಾಲ್ಬಾಗ್, JP ಪಾರ್ಕ್ ಹಾಗೂ KR ಪುರಂನಲ್ಲಿ ಬೆಂಗಳೂರು ನಡಿಗೆ ನಡೆಸಿದ್ದ DCM ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೇರೋಹಳ್ಳಿಯ ಗಾಂಧಿ ಉದ್ಯಾನವನದಲ್ಲಿ ಅಹವಾಲುಗಳನ್ನು ಸ್ವೀಕರಿಸಿದ್ರು. ಇದೇ ವೇಳೆ ಲಾಲ್ಬಾಗ್ನಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ ತೇಜಸ್ವಿ ಸೂರ್ಯ ವಿರುದ್ಧವೂ ಮತ್ತೆ ಕಿಡಿಕಾರಿದ್ರು. ತೇಜಸ್ವಿ ಸೂರ್ಯ ಸಂಸದರಾಗಿ ಪ್ರಧಾನಿ ಹತ್ರ ₹1 ಅನುದಾನ ತಂದಿಲ್ಲ. ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಅಂತ ಹೇಳಿದ್ರು. ನಿಮಗೆ ಟನಲ್ ಬಗೆಯುವಂಥದ್ದು, ಈ ಸುರಂಗ ಮಾಡುವಂಥದ್ದು ಯಾಕೆ ಬೇಕಿದೆ? ಹಠಕ್ ಬಿದ್ದು ಜನರು ವಿರೋಧ ಮಾಡಿ ನೀವು ಯಾಕೆ ಅದನ್ನ ಮಾಡಕ್ ಹೋಗ್ತಾ ಇದ್ದೀರಾ? ಸರ್ಕಾರ ಕೆಲಸ ಮಾಡಬೇಕಾಗಿರೋದು ಜನಕ್ಕೇನ್ ಬೇಕು ಅದನ್ನ ಮಾಡೋದಿಕ್ಕೆ. ನಿಮಗೇನ್ ಬೇಕು ಅದನ್ನ ಮಾಡಿ ಜನರ ಮೇಲೆ ಹೇರಕ್ಕಲ್ಲ ಸರ್ಕಾರ ಇರುವಂತದ್ದು. ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡೋಕ್ಕಾಗಿಲ್ಲ. ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ? ಖಾಲಿ ಟ್ರಂಕ್. ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ. DCM DK ಹೀಗೆ ತೇಜಸ್ವಿ ಸೂರ್ಯ ವಿರುದ್ಧ ವಾಗ್ದಾಳಿ ನಡೆಸುತ್ತಿರುವಾಗಲೇ ಅತ್ತ ಇಂದು ಇದೇ ತೇಜಸ್ವಿ ಸೂರ್ಯ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿದಾರರ ಪರ ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಹೌದು, ಸುರಂಗ ರಸ್ತೆ ನಿರ್ಮಾಣ ಪ್ರಶ್ನಿಸಿ ನಟ ಚಿಂತಕ ಪ್ರಕಾಶ್ ಬೆಳವಾಡಿ ಹೈಕೋರ್ಟ್ಗೆ PIL ಸಲ್ಲಿಸಿದ್ದಾರೆ. ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು ಅರ್ಜಿದಾರರ ವಕೀಲರಾಗಿರುವ ಸಂಸದ ತೇಜಸ್ವಿ ಸೂರ್ಯ ಅವರೇ ವಾದಿಸಿದ್ದು ವಿಶೇಷವಾಗಿತ್ತು. ತೇಜಸ್ವಿ ಸೂರ್ಯ ತಮ್ಮ ವಾದದಲ್ಲಿ ತಾಂತ್ರಿಕ ವಿಶ್ಲೇಷಣೆ, ಪರಿಸರ ಪರಿಣಾಮ ಅಧ್ಯಯನ ನಡೆಸದೆ ಯೋಜನೆ ರೂಪಿಸಲಾಗಿದೆ. ಲಾಲ್ಬಾಗ್ನಲ್ಲಿ 6.5 ಎಕರೆ ಭೂಮಿ ಸ್ವಾಧೀನಕ್ಕೆ ಉದ್ದೇಶಿಸಲಾಗಿದೆ. ಇದರಿಂದ ಲಾಲ್ಬಾಗ್ನಲ್ಲಿ ನೈಸರ್ಗಿಕವಾಗಿ ರಚನೆಯಾಗಿರುವ ಬೃಹತ್ ಬಂಡೆಗೆ ಹಾನಿಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಕಾನೂನು ಪ್ರಕ್ರಿಯೆಗಳನ್ನ ಪಾಲಿಸದೆ ಯೋಜನೆ ರೂಪಿಸಲಾಗಿದೆ. ಹೀಗಾಗಿ ಟೆಂಡರ್ ಅಧಿಸೂಚನೆಗೆ ತಡೆ ನೀಡುವಂತೆ ಮನವಿ ಮಾಡಿದ್ರು. ಈ ವೇಳೆ ಹೈಕೋರ್ಟ್ ಲಾಲ್ಬಾಗ್ನಲ್ಲಿ ಮರ ಕಡಿಯುವ ಪ್ರಸ್ತಾವನೆ ಇದೆಯಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿತ್ತು. ಆಗ ಸರ್ಕಾರಿ ವಕೀಲರು ಅದಕ್ಕೆ ಉತ್ತರಿಸಲು ಕಾಲಾವಕಾಶ ಕೋರಿದ್ರು. ಹೀಗಾಗಿ ನೋಟಿಸ್ ಜಾರಿಗೊಳಿಸಿ ವಿಚಾರಣೆ ಅಕ್ಟೋಬರ್ 28ಕ್ಕೆ ಮುಂದೂಡಿದೆ. ಸದ್ಯ ಟನಲ್ ರೋಡ್ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿದೆ. ಈ ಯೋಜನೆಯ ಕುರಿತು ಹೈಕೋರ್ಟ್ಗೆ ಸರ್ಕಾರ ಯಾವ ರೀತಿ ಮನದಟ್ಟು ಮಾಡುತ್ತೆ ಕಾದು ನೋಡಬೇಕಿದೆ. ಶಾಂತಮೂರ್ತಿ ಜೊತೆ ರಮೇಶ್, TV9 ಬೆಂಗಳೂರು.